ಕರೆಕ್ಟಾಗಿ ಟೈಮ್ ಇವಾಗ 4 ಗಂಟೆ ಆಗಿದೆ. ಹಾಯ್ ಗೈಸ್, ಕರೆಕ್ಟಾಗಿ ಟೈಮ್ ಇವಾಗ ಕರೆಕ್ಟಾಗಿ ಬರೋಬ್ಬರ 4 ಗಂಟೆ ಆಗಿದೆ. ಹಾಯ್ ಗೈಸ್, ಕರೆಕ್ಟಾಗಿ ಇವಾಗ 4 ಗಂಟೆ ಆಗಿದೆ. ಕೊಂಡ ನೋಡೋಕೆ ಹೋಗ್ತಾ ಇದ್ದೀವಿ ನಾವಿಷ್ಟು ಜನ. ತುಂಬ ರಶ್ ಇರುತ್ತಂತೆ, ನೋಡೋಕ್ಕಾಗಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ನೋಡ ಕೊಡು. ಕಾರ್ಯಕ್ರಮ ಶುರುವಾಗಿದೆ. ಮೇಕಪ್ ಮಾಡ್ತಾ ಇದ್ದಾರೆ. ಇನ್ನು ಇವಳು ಸ್ನಾನ ಮಾಡಿಲ್ಲ, ನಾನು ಮಾಡಿಲ್ಲ. ನೋಡಿ ನಮ್ಮ ಮಾಯ ತೊಂಬಿಟ್ಟರ್ತಿ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಏನ್ ಬಿಸಿಲು ಮಾಯ, ಬಿಸಿಲು ಹೆಂಗಿದೆ? ಏನ್ ಕೇಳ್ತ, ಸ್ಲಿಪ್ಪರ್ ಬೇರೆ ಹಾಕಿಲ್ಲ, ತಾರ್ ರೋಡು ಸುಡ್ತಾ ಇರುತ್ತೆ ಅಲ್ವ ಮಾಯ? ಬೆಳಗ್ಗೆ 4 ಗಂಟೆಗೆಲ್ಲ ಅವ್ರು ಬೆಂಕಿ ಮೇಲೆ ನಡೆದ್ರು, ನಾನು ರೋಡ್ ಮೇಲೆ ಬೆಂಕಿಗೆ ರೋಡ್ ಮೇಲೆ ನಡೀತಾ ಇದ್ದಾರೆ. ಫುಲ್ ಬಿಸಿಲು, ಇಷ್ಟೊಂದು ಬಿಸಿಲು ಆಗ್ಬಿಟ್ರೆ ಅಷ್ಟೇ, ಮುಗಿದು ಕತೆ. ಒಂದು ಕವರ್ ಆಗ್ಬಿಟ್ಟಿದೀನಿ. ದೇವಸ್ಥಾನ ಹತ್ರಕ್ಕೆ ಬಂದೇ ಬಿಟ್ಟು ಅಲ್ಲಿಂದ ಹೊತ್ಕೊಂಡು ಬಂದಳು ನಮ್ಮ ಪಾಪ ಮಾಯ. ನನ್ನ ಕೈಲೂ ಕೊಟ್ಟಿಲ್ಲ, ನಾನೇ ಎತ್ಕೊಂಡು ಬರ್ತೀನಿ ಅಂತ. ನಾನು ಕೇಳಿದ್ರು ಕೊಟ್ಟಿಲ್ಲ, ಕೇಳಲೇ ಇಲ್ಲ. ಸುಮ್ಮನೆ ಡೋ ಮಾಡ್ತಾಳು ಅವಳು. ಏನೇನು ಜಸ್ಟ್ ಬಂದೇ ಬಿಟ್ಟು ಇಲ್ಲಿ ಹತ್ರದಲ್ಲಿದೆ. ಮಾರ್ನಿಂಗ್ ಅಷ್ಟು ಕ್ರೌಡ್ ಇತ್ತು. ಮತ್ತೆ ಮಗಳು ಬಂದ್ಬಿಟ್ಟು ರೆಡಿಯಾಗಿ. ನಾನು ವ್ಲಾಗ್ ನೋಡೋಣಂತೆ ಜಸ್ಟ್ ನೋಡಿ ಕಟ್ ಮಾಡ್ತೀನಿ. ಇಲ್ಲಿ ನಮ್ಮ ಅತ್ತೆನೂ ರೆಡಿಯಾಗಿ ಬಂದ್ಬಿಟ್ಟವ್ರು. ನಡೆ, ಇನ್ನೊಬ್ಳು ಚಿಕ್ಕವಳು, ಇವಳು ನಮ್ಮ ಅತ್ತೆ ಮಗಳೇ. ಎಲ್ಲಕ್ಕ ಇಲ್ಲಿ ಇನ್ನೊಬ್ಬ ನಂದು. ಎಲ್ಲ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ಈಗ ಎಲ್ಲ ಕಾಲು ತೊಳ್ಕೊತಾ ಇದೆ. ಹೋಗಬೇಕಾ? ಫುಲ್ ರಶ್ ಇದೆ ಅಪ್ಪ. ಅಣ್ಣವು ಅದೀಗ 5 ರೂಪಾಯಿ ಅಂತೆ ಕೊಡಿ. ನೋಡಿ ಸ್ವಾಮೀಜಿಗಳು ಫುಲ್ ನೀರಾಗ್ಬಿಟ್ಟಿದ್ದಾರೆ ಸ್ನಾನ ಮಾಡಿ, ಅಷ್ಟು ಒಳಗಡೆ ಶಕ್ತಿ ಇದೆ. ಈ ಮಾರ್ನಿಂಗ್ ಇಲ್ಲೇ ಕೊಂಡ ಇದ್ದಿದ್ದು, ಒಂಚೂರು ನೋಡಕ್ ಬಿಟ್ಟಿಲ್ಲ, ಅಷ್ಟು ರಶ್ ಇತ್ತು. ಇಟ್ಕೊಬಿಡಿ ನೀವು ಒಂದ್ಸತಿ. ಇದೇ ಮಧುರಮ್ಮನ ಹೆಸರು. ನಾವು ಬೆಳಗ್ಗೆನೇ ತೊಂಬಿಟ್ಟರ್ತಿ ಮಾಡಿ ಇಲ್ಲಿ ಬಂದು ಪೂಜೆ ಮಾಡಿಸ್ಬಿಡ್ತೀವಿ. ಆಮೇಲೆ ಕೋಳಿ ತಂದಿರ್ತೀವಿ 2, ಆ ಕೋಳಿನ ಇಲ್ಲಿ ಕಟ್ ಮಾಡಿಸ್ತೀವಿ. ಕೋಳಿ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟೇ ಮನೆಗೆ. ಶ್ರೀ ಬಡ್ಗುಡಮ್ಮ ಇದೊಂದ್ಸರಿ ನೋಡ್ಕೊಬಿಡಿ ಸುತ್ತ. ಸಂಜೆ ಫುಲ್ಲು ರಶ್ ಆಗ್ಬಿಡುತ್ತೆ. ಆಯ್ತು, ಇದು ನಮ್ದೇ ಕೋಳಿ 2 ಕಟ್ ಮಾಡಿ ತುಂಬಿಟ್ಟಿರ್ತಿದ್ದು ಎಲ್ಲ ಇದ್ರ ಮೇಲೆ ಹಾಕ್ಕೊಡ್ಬೇಕು. ಒಳಗಡೆ ಫುಲ್ಟೇದಲ್ಲೇ ಮಧುರಮ್ಮನ ದೇವ್ರು ಕುತ್ಕೊಂಡು ತೇರು ಎಳಿಯೋದು. ಎಷ್ಟಿದೆ ಹೆಬೆ ಒಳಗಡೆ, ಸಖತ್ ಹೆವಿ ನೋಡಿ. ಒಳಗೆ ಕುಂಕುಮದು ಹೋಗ್ಬಿಟ್ಟಿದೆ. ಸ್ವಾಮೀಜಿಗಳು ಫುಲ್ ಎಕ್ಸ್ಚೇಂಜ್ ಮಾಡ್ತಾರೆ. ಇವ್ರು ಬಂದರೆ ಯಾವ್ದಾಗೋದು ಒಳಗಡೆ, ಅವ್ರು ಬಂದರೆ ಇವ್ರು ಹೋಗೋದು ಒಳಗಡೆ.
ಒಳಗಡೆ ಇದ್ಲು, ನೀನ್ ಯಾಕೆ ಬೇವ್ರಿಲ್ಲ? ಅಥವಾ ಬೈಲಿ ನೀನ್ ಯಾಕೆ ಬೇವ್ರಿಲ್ಲ? ಇವಳಂತೂ ಬೇರುತ್ತೆ ಬಿಟ್ಟವಳೆ. ನಮ್ಮ ಮಾಮ, ಅಯ್ಯೋ ನಮ್ಮ ಮಾಮನ ಶರ್ಟೇ ನೆಂದೋಗ್ಬಿಟ್ಟಿದೆ. ಮಾಮ ಸ್ನಾನ ಮಾಡ್ಕೊಂಡ್ ಬಂದ. ಕೆಲಸ ಮಾಡ್ತಿದ್ದಾರೆ ನೋಡಿ ನೋಡಿ, ಚಿಕನ್ ಮಟನ್ ಬಿರಿಯಾನಿ. ಸೊ ನಾನು ಕುತ್ಕೊಂಡು ಅದಕ್ಕೆ ಮಾಡ್ಬೇಕೀಗ. ಗ್ರೇವಿ, ಬಿರಿಯಾನಿ ಗ್ರೇವಿ. ನಿಂಗೆ ಅನ್ನ ಸಾಂಬಾರ್. ಬಿರಿಯಾನಿ ಗ್ರೇವಿ. ನಿಂಗೆ ಅನ್ನ ಸಾಂಬಾರ್. ಅದೇ ಅನ್ನ ಸಾಂಬಾರ್. ಚಿಕನ್ ಸಾಂಬಾರ್. ಚಿಕನ್ ಗ್ರೇವಿ ಕಬಾಬ್ ಬಿರಿಯಾನಿ. ವಿಕ್ಕಿ ವಿಕಾಸು ಏನ್ ನಿನ್ಗೆ ಬಿರಿಯಾನಿ ಕಬಾಬು ಗ್ರೇವಿ ಮೂರಲ್ಲಿ 2 ಹೇಳಿ ಯಾವ್ದಾರು? ಬಿರಿಯಾನಿ ವರ್ಸಸ್ ಕಬಾಬ್. ಜಾನ್ಕಮ್ಮ ನಿಂಗೆ ಜಾಸ್ತಿ ವೋಟಿಂಗ್ಸ್ ಬಿರಿಯಾನಿ ಅಂಡ್ ಕಬಾಬ್ಗೆ ಬಂದಿದೆ. ಸೊ ಮಾಡು ಬಿರಿಯಾನಿ ಗ್ರೇವಿ. ಬಿರಿಯಾನಿ ಗ್ರೇವಿ. ನಿಮ್ಗೆ ನಾನು ಹೇಳಿದ್ನಲ್ಲ, ನೀನ್ ಯಾವಾಗ ಹೇಳ? ಬಿರಿಯಾನಿ ವರ್ಸಸ್ ಗ್ರೇವಿ. ಗ್ರೇವಿ ಜಾಸ್ತಿ ವೋಟಿಂಗ್ಸ್ ಬಂದಿರೋದು. ಪ್ರಿಪರೇಷನ್ ಆಗ್ತಾ ಇದೆ. ಚಿಕನ್ ಗ್ರೇವಿ, ಕಬಾಬ್, ಬಿರಿಯಾನಿ. ಚಿಕನ್ ಗ್ರೇವಿ ಬೇರೆ. ಇದು 1 ನಿಮಿಷ, ಇದು ನಾನು ನೋಡ್ತೀನಿ. ವಿಕಾಸ ಆಗ್ತಿಲ್ಲ ಗಂಟಿಗೆ. ನಾನು ನಮ್ಮ ಅಣ್ಣನೇ ಕಿತ್ತಾಕಿದ್ದು. ಎಷ್ಟು ಅಳು ಗೊತ್ತಾ, ನಮ್ಮ ಅಣ್ಣನೇ ಮಾಡಿದ್ದು. ನೋಡ ಕತ್ರಿ ಎಮೋಷನಲ್. ಸುಮ್ಮನೆ ಸಿಬ್ಬರ್ಸ್ತು ನನ್ನ ಮಗ. ಮಾಮ ಅಲ್ಲೇ ಇಂಪಾರ್ಟೆಂಟು, ಅಲ್ಲೇ ಗ್ಯಾಪ್. ಏನ್ ಮಾಡಕ್ಕಾಗಲ್ಲ, ಹಂಗೆ ಇರು ಒಣಕೋತ. ಅದು ಮುದ್ದೋಯ್ತು. ಬ್ರೇಕಪ್ ಅಂತ ಹರ್ಟ್ ಆಗೋದಿದೆ ಹುಡುಗಿರ್ಗೆ. ಉಗ್ರು ಬೆಳೆಸಿರೋದನ್ನ ಕಟ್ ಮಾಡೋಣ ಅನ್ಕೊಂಡೆ ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ. ಇವ್ರು ಇಲ್ಲೇ ಮುದ್ದೋಯ್ತು. ಇನ್ನು ನಾಳೆ ಇವೆಲ್ಲ ಕಟ್ ಆಗುತ್ತೆ. ತುಂಬ ನೋವಾಗ್ತಿದೆ. ಅಲ್ಲಿ ಉಗ್ರು ಮುದ್ದೋಯ್ತು, ಅಲ್ಲಿ ಇಕ್ಕಿದ್ದೀನಿ. ಎಷ್ಟು ಅತ್ತೆ ಗೊತ್ತಾ, ನಾನು ಆ ವಿಡಿಯೋ ಮಾಡಿಲ್ಲ ಯಾರು. ತುಂಬ ಅಳುವತ್ತು. ನಮ್ಮ ಮಾಯಾ ಮತ್ತೆ ನಮ್ಮ ಮಾಮ, ನಮ್ಮ ಮಾಯಾ ಮತ್ತೆ ನಮ್ಮ ಮಾಮ ಮಾಡ್ತಿದ್ದಾರೆ. ನಮ್ಮ ಮಾಮ ಕಬಾಬ್ ಮಾಡ್ತಿದ್ದಾರೆ, ಅವಳು ಗ್ರೇವಿ ಮಾಡ್ತಿದ್ದಾಳೆ. ಅಡುಗೆ ಸ್ಪೆಷಲಿಸ್ಟ್ ದೇ 2 ಮೆಂಬರ್ಸ್. ನಮ್ಮಣ್ಣ ತಿನ್ನಕ್ಕೇನಾರು ಇದೆಯಾ ಅಂತ ಹುಡುಕ್ತವನೆ. ಒಂದ್ ಕೆಲಸ ಮಾಡ್ತಿಲ್ಲ ಅವಾಗಿಂದ. ಅವಳು ಒಂದು ಕೆಲಸ ಮಾಡಿಲ್ಲ ಗೈಸ್, ಅವಾಗಿಂದ ಫೋನ್ ನೋಡ್ಕೊಂಡು ಬಿಟ್ಟೋಳೆ ಹೊರತು ಒಂದೇ ಒಂದು ಕೆಲಸ ಮಾಡಿಲ್ಲ ಅವಳು. ನನಗೆ ಕೈ ಹುಷಾರಿಲ್ಲ ನೋಡಿ, ನಾನು ಉಗ್ರು ಮುದ್ದೋಯ್ತು. ಒಂದು ದೊಡ್ಡ ಗಾಯ, ಅಯ್ಯೋ ಕೈ ಮುರಿದೋಗಿರೋ ರೇಂಜ್ ಕರ್ಕೊಂಡು. ಈಶಾಗಿ ಈಚೆ ಬರೋಣ ಅಂತ ನೋಡ್ರೆ ಫುಲ್ ಹೆವಿ ಬಿಸಿಲು. ಊಟ ಅಂತೂ ಮಸ್ತಾಗಿತ್ತು. ಹೆಂಗಿತ್ತು ಊಟ? ಸೂಪರ್. ನಾನೇ ಮಾಡಿದ್ದು. ಅವಳೇ ಮಾಡಿದ್ದು ಅಲ್ಲ, ನಮ್ಮ ಮಾಮ ಮಾಡಿದ್ದು. ನಾನು ನಮ್ಮ ಮಾಮ ಇಬ್ರು ಸೇರಿ ಮಾಡಿದ್ದು. ಇಬ್ರು ಸೇರೆ ಮಾಡಿದ್ದು, ಚೆನ್ನಾಗಿತ್ತು. ನಾವು ನಮ್ಮ ಇನ್ನೂ ನೆಂಟ್ರ ಮನೆಗೆ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ಹೊಟ್ಟೆ ತುಂಬಿದ್ರು ಬಿಡ್ತಾ ಇಲ್ಲ. ಒಂದೆರಡು ತುತ್ತು ತಿನ್ನೋಣ ಅಂತ. ಹಾಯ್, ಇವಾಗ ನಾವು ನಮ್ಮ ಊರ್ ಜಾತ್ರೆ ನೋಡಕ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಎಲ್ಲ ಇದ್ದೀವಿ.